ಏನು ರೀ ಅಣ್ಣಪ್ಪರವರೇ, ನಮ್ಮ ಕಳಸವಳ್ಳಿ ಸೇತುವೆ ಮೇಲೆ ಇವತ್ತು ಇದ್ದೀರಿ, ಏನು ವಿಚಾರಕ್ಕೆ ಬಂದಿದ್ದು? ಸಿಗಂದೂರು ಧರ್ಮದರ್ಶಿಗಳನ್ನು ಭೇಟಿ ಮಾಡಬೇಕು, ಅಮ್ಮನವ್ರು ಭೇಟಿ ಮಾಡಬೇಕಂತ ಬಂದಿದ್ವಿ. ಇವತ್ತು ನಮ್ಮಲ್ಲಿ ನಮ್ಮ ಕೆಳದೀಪುರದಲ್ಲಿ ಈ ವರ್ಷ 25ನೇ ವರ್ಷದ ಒಂದು ಶನೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆ. ಅದಕ್ಕಾಗಿ ಅವರನ್ನು ಆಹ್ವಾನ ನೀಡಲಿಕ್ಕಾಗಿ ಇವತ್ತು ಹೊರಟಿದ್ವಿ. ಹೋಗ್ಬೇಕಾದ್ರೆ ಒಂದು ಸೇತುವೆ ಮೇಲೆ ಒಂದು ನೋಡೋಣ, ವಿಸಿಟ್ ಕೊಟ್ಟು ಫೋಟೋ ಗಿಟ ತೆಗ್ಸೋಣ ಅಂತ ಬಂದಿದ್ವಿ ಸರ್. ಯಾವ ಥರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ? ಶನೇಶ್ವರ ದೇವಸ್ಥಾನದ ಕಾರ್ಯಕ್ರಮ ವಿಶೇಷವಾಗಿ ಅಂತ ಹೇಳಿದ್ರೆ ಇವತ್ತು ಈ ವರ್ಷದ 25ನೇ ವರ್ಷಕ್ಕೆ ನೂತನ ನವಗ್ರಹ ಪ್ರತಿಷ್ಠಾಪನೆ ಇದೆ. ಹಾಗೆ ದೇವರಿಗೆ ಕವಚ ಒಂದು ವ್ಯವಸ್ಥೆ ಮಾಡಿದ್ವಿ. ಹಾಗೆ ಮತ್ತೆ ಸಂಧ್ಯಾ ಕಡೆ ವೇದಿಕೆ ಕಾರ್ಯಕ್ರಮಗಳು ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನಾ ತಂಡಗಳು ಆಗಮಿಸಲು ಇದ್ದಾವೆ. ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ, 2 ದಿನ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಶುಕ್ರವಾರ ಮತ್ತು ಶನಿವಾರ ಮಾಡ್ತಾ ಇದ್ವಿ. ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ? ಈ ಕಾರ್ಯಕ್ರಮಕ್ಕೆ ಕೆಳದಿ ಸಂಸ್ಥಾನ ಮಠದ ಗುರುಸಿದ್ಧ ಶಿವಾಚಾರ್ಯ ಸ್ವಾಮಿ ಅವರ ಶಿಷ್ಯಂದರಾದ ಮೃತ್ಯುಂಜಯ ದೇಶಿ ಶಿವಾಚಾರ್ಯ ಸ್ವಾಮಿಯವರು ಮಂಗಳೂರಿನವರು ಆಗಮಿಸ್ತಿದ್ದಾರೆ. ಹಾಗೂ ಸಿಗಂದೂರು ಧರ್ಮದರ್ಶಿಗಳು ರಾಮಪ್ಪನವರು ಕೂಡ ಆಗಮಿಸ್ತೀವಿ ಅಂತೇಳಿ ಆಹ್ವಾನ ಕೊಟ್ಟು ಬಂದಿದ್ವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಹಲವಾರು ರಾಜಕೀಯ ಮುಖಂಡರುಗಳು, ಶಾಸಕರು, ಈಗಿನ ಕಾಂಗ್ರೆಸ್ದು ಲೀಡರ್ಗಳು ಆಗಮಿಸಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಯಾವ್ಯಾವ ಥರ ಇರುತ್ತೆ? ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಜನಾ ತಂಡದವರು ಬರ್ತಾರೆ, ಸಾಗರದವರು. ಮತ್ತು ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ, ಶಾಲಾ ಮಕ್ಕಳುಗಳಿಗೆ. ಈ ರೀತಿಯೆಲ್ಲ ಮಾಡ್ತಾಯಿದ್ವಿ. ಮತ್ತೆ ಹೇಳ ಮತ್ತೇನಿದೆ ಇದು ಸಾರ್ವಜನಿಕ ಅನ್ನ ಸಂತರ್ಪಣೆ ಈ ಥರ ಏನಾದ್ರು ಇದೆಯಾ? ಅನ್ನ ಸಂತರ್ಪಣೆ 1,500 ಜನರಿಗೆ ಊಟದ ವ್ಯವಸ್ಥೆ ಇದೆ. ಪ್ರತಿಯೊಂದು ಊಟದ ವ್ಯವಸ್ಥೆ ಇದೆ. ಯಾವ ತಾರೀಕು ನಡೀತಿದ್ದು? ಅದು ಶುಕ್ರವಾರ ಮತ್ತು ಶನಿವಾರ 2 ದಿನ ನಡೆಯುತ್ತೆ. ಯಾವ ಶುಕ್ರವಾರ ಶನಿವಾರ? ಏಪ್ರಿಲ್ 3 ಮತ್ತು 4ನೇ ತಾರೀಕು. ಈ ಸಂಬಂಧಪಟ್ಟಂಗೆ ಈಗ ಕಾರ್ಯಕ್ರಮ ಯಶಸ್ವಿಯಾಗಿ ನೀವು ಓಡಾಡ್ತಾ ಇದ್ದೀರಾ? ಹೌದೌದು, ಓಡಾಡ್ತಾ ಇದ್ದೀವಿ. ಮತ್ತೇನಾದ್ರು ಹೇಳೋದಿದೆಯಾ? ಹೆಚ್ಚಿನ ಸಹಕಾರ ನೀವು ಕೊಡಬೇಕು. ನಿಮ್ಮ ಒಂದು ಸುದ್ದಿ ಮುಖಾಂತರವಾಗಿ ಮತ್ತೆ ನೀವು ನಮಗೆ ಕಾರ್ಯಕ್ರಮವನ್ನು ಯಾವ ರೀತಿ ನಡೆಸ್ಕೊಡ್ಬೇಕು ಅಂತ ನೀವು ಹೇಳ್ಕೊಡ್ಬೇಕು. ನಿಮ್ಮ ಒಂದು ಮಾರ್ಗದರ್ಶನ ತುಂಬ ಅವಶ್ಯಕತೆ ಇದೆ ನಮಗೆ. ಓಕೆ, ಧನ್ಯವಾದಗಳು.